RSS ಬ್ಯಾನ್ ಮಾಡೋಕ್ಕಾಗಲ್ಲ, ತಾವೇ ಹೇಳಿದ್ದು ಯಾವ ಸಂಘಟನೆಯೂ ಬ್ಯಾನ್ ಮಾಡ. ಆದರೆ ಕೆಲವೊಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪೂರ್ವಾನುಮತಿ ತಗೊಳ್ಳಿ. ನಿಮ್ಗೆ ಇಷ್ಟ ಬಂದಂಗೆ ಎಲ್ಲಂದರೆ ಅಲ್ಲಿ ಹೋಗಿ ನೀವು ಪಥಸಂಚಲನ ಮಾಡೋದು, ಎಲ್ಲಂದರೆ ಹೋಗಿ ಅಲ್ಲಿ ಶಾಖೆ ಮಾಡೋದು ಅದು ನಡೆಯೋದಿಲ್ಲ. ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಒಂದೇ ಕಾನೂನು, ಈ ಕಾನೂನಿಗೆ ನೀವು ಒಳಪಡಬೇಕು ಅಂತ ಇದೆ. ಸರಿ, ತಮ್ಮ ಅಭಿಪ್ರಾಯ ಅದು ತಪ್ಪಿಲ್ಲ. ಅದು ಯಾವುದೇ ಸಂಸ್ಥೆಗಳು ಸರ್ಕಾರದ ಆದೇಶಗಳನ್ನು ಅದನ್ನು ಪಾಲಿಸ್ತಕ್ಕಂಥ ಅದು ತಪ್ಪಲ್ಲ ಅದು. ಆದರೆ ಇಲ್ಲಿ ಪ್ರಶ್ನೆ ಓನ್ಲಿ ಬಿಕಾಸ್ ಆಫ್ RSSನ ಶಾಖೆಗಳಲ್ಲಿ ಈ ಶಾಖೆಗಳು ನಡೆಯುತ್ತೆ ಪ್ರತಿದಿನ ಅನ್ನೋದನ್ನೇ ಮುಂದೆ ಇಟ್ಕೊಂಡು ಈ ಥರದ ಒಂದು ತೀರ್ಮಾನ ಯಾಕೆ ಅದು ಮಾಡ್ಲಾಗ್ತದೆ? ಅದಕ್ಕೆ ರಾಜಕೀಯ ಕಾರಣ ಇದೆ. ಯಾಕಂತ ಹೇಳಿದ್ರೆ ಇವತ್ತು ನೀವು ಉದಾಹರಣೆಗೆ ಪ್ರಶ್ನೆ ತಗೊಳ್ಳಿ. ಉದಾಹರಣೆಗೆ ಸಿಂಪಲ್ ಆಗಿ RSS ಇವತ್ತು ಯಾರು ಟೀಕೆ ಮಾಡಿಕೊಂಡು RSSನ ಭಾಳ ಇದಾಗಿ ಬೈಕೊಂಡು ಕೂತಿದ್ದಾರೆ ಅಂದರೆ ಎಲ್ಲ ದಲಿತರು. ಯಾಕಂದರೆ ಇವ್ರನ್ನ ದಲಿತರನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ತೆಕ್ಗಳಿಗೆ ಉಳಿಸ್ಕೊಳ್ಳೋದಕ್ಕೆ ಒಂದು ಶತ್ರುವನ್ನ ಸೃಷ್ಟಿ ಮಾಡಿ ಮಾಡ್ತಾರಂಥದ್ದು. ಯಾಕಂದರೆ ಈಗ RSS ಅವರು ಕೂಡ ಅಷ್ಟೇ ನೋಡಿ. ಉದಾಹರಣೆಗೆ ಇವರು ಮೊನ್ನೆ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಶೂ ಎಸೆದ್ರು. ನನ್ನ ಲೆಕ್ಕದಲ್ಲಿ ಅದು ಇವ್ರು ಹೇಳುವಂಥ ಭಾರತ ಮಾತೆ ಮೇಲೆ ಶೂ ಎಸೆದಂಥದ್ದು. ಆ ಎಸೆದಾಗ ಇವರ ಪ್ರತಿಕ್ರಿಯೆ ಏನಿತ್ತು? ಯಾರು ಮಾತಾಡಲಿಲ್ಲ. ಆಡ್ ಆನ್ ಟು ದಟ್ ಸರ್, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಕೀಬೋರ್ಡ್ ವಾರಿಯರ್ಸ್ ಬಹಳ ಜನ ಇದ್ದಾರೆ. ಬಹಳ ಜನ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನ ಯಾರು ಹಿಂದೂ ಪರ ಸಂಘಟನೆಗಳಿಂದ ಪ್ರಚೋದಿತರಾದವರು, ನಾನು ಸ್ಕ್ರೀನ್ ಶಾಟ್ ತೆಗೆದಿಟ್ಟಿದ್ದೀನಿ. ಪೋಸ್ಟ್ಗಳು ನೋಡ್ಬೇಕು. ಅವ್ರ ಪೋಸ್ಟ್ ಹಿಂಗ್ ಅನ್ಬೋದಾ CJ, ಹಿಂಗ್ ಮಾತಾಡ್ಬೋದಾ ಇವ್ರು ಯಾಕೆ ಹಿಂಗ್ ಮಾತಾಡಿದ್ರು ಅಂದ್ರೆ ಇವ್ರು ಹಿಂಗೆ ಅನ್ನುವಂತ ಕೆಲವೊಂದು ವಿಚಾರಗಳನ್ನ ಬರೆದದ್ದು ನೋಡಿ ನನಗೆ ಬಹಳ ಬೇಜಾರಾಯ್ತು. ಅಂದರೆ ಒಬ್ಬ ವ್ಯಕ್ತಿ ಈ ದೇಶದ ಅತ್ಯುಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರನ್ನ ಚಪ್ಪಲಿಯಿಂದ ಎಸೆದದ್ದನ್ನು ಸಮರ್ಥಿಸಿಕೊಳ್ಳುವಂಥ ಅತ್ಯಂತ ಕೀಳು ಅಭಿರುಚಿಯ ಕೀಬೋರ್ಡ್ ವಾರಿಯರ್ಸ್ ನಮ್ಮ ರಾಜ್ಯದಲ್ಲೇ ಇದ್ದಾರೆ ಅಂತಂದರೆ ನನಗೆ ಬಹಳ ಆಶ್ಚರ್ಯ ಆಯ್ತು. ಅದನ್ನ ಹೇಳಕ್ ಬಂದೆ. ಒಂದು ಕಡೆ ಅದ್ರ ವಿರುದ್ಧ ಯಾರೂ ಮಾತಾಡಲಿಲ್ಲ. ಮೋಹನ್ ಭಾಗವತ್ ಅವರು ಯಾವುದೋ ಒಂದು ಇಶ್ಯೂ ಬಂದಾಗ, ಸೀರಿಯಸ್ ಇಶ್ಯೂ ಬಂದಾಗ ಬಂದು ಒಂದು ಹೇಳಿಕೆ ಕೊಡ್ತಾರೆ. ಇದ್ರ ಮೇಲೆ ಯಾವ ಹೇಳಿಕೆ ಕೊಡಲಿಲ್ಲ. ಮೋಹನ್ ಭಾಗವತ್ ಅವರು ರಿಯಾಕ್ಟ್ ಮಾಡ್ತಾ ಅಲ್ಲ, ಇಡೀ ಭಾರತ ಈ ದೇಶದ ಪ್ರಧಾನಿಗಳು ಅಥವಾ ಈ ದೇಶ ಪ್ರಧಾನಿ ಮಾತಾಡಿದ್ದಾರೆ ಅದನ್ನ ಖಂಡಿಸಿದ್ದಾರೆ. ಅವ್ರು ಏನ್ ಮೋಹನ್ ಭಾಗವತ್ ಅವ್ರು ಏನೇನು ಎಕ್ಸ್ಟ್ರಾ ತಡ್ರಿ, ನೀವು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪವರ್ ಮೋಹನ್ ಭಾಗವತ್ ಅವರು ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಕು. ದೇಶದ ನ್ಯಾಯಮೂರ್ತಿ ಮೇಲೆ ನಡೆದಂತ ಖಂಡನೆ ಮಾಡಲಿಲ್ಲ. ಆಮೇಲೆ ನಮ್ಮ ಸಮ್ಮತಿ ಲಕ್ಷಣ ಇರಿ ನಾಯಕರು. ಈಗ ಅವರು ನೀವು ಹೇಳದಂತ ಫೇಸ್ಬುಕ್ ವ್ಯಾರಿಯರ್ಸ್ ಹೆಂಗ್ ಬರೀತಾರೆ ಅಂತ ಹೇಳಿದ್ರೆ, ನಾವು ದಲಿತ ಪರ ಅಂತಾರೆ, ಸಂವಿಧಾನ ಪರ ಅಂತಾರೆ. ನೋಡಿ ಇಲ್ಲಿ ಅವನ ಬರೀತಾನೆ 75 ವರ್ಷಗಳಲ್ಲಿ ಹೇಸರಗತ್ತೆಗಳಾದ ನೀಲಿ ಕತ್ತೆಗಳು. ನೀಲಿ ಕತ್ತೆಗಳಂದ್ರೆ ದಲಿತರು ಅಂತ. ನೀಲಿ ಅಂದ್ರೆ ದಲಿತರು, ಅಂಬೇಡ್ಕರ್ ಅಂತ. ಮತ್ತೆ ನೋಡಿ ಇನ್ನೊಬ್ಬಂದು ಏನೋ ಆಗ್ತಾನೆ, BN ರಾವ್ ಅವರು ಹಾಕ್ಬಿಟ್ಟು ಛೋಟಾ ಭೀಮ್ಗಳ ಹೊಸ ಅಪ್ಪ. ಇವರು ಯಾವ ದಲಿತರ ಪರ ಇದ್ದಾರೆ? ಇವ್ರು ಯಾವ ದೇಶದ ಪರ ಇದ್ದಾರೆ? ಈಗ ನಿಮ್ಗೆ ಇಷ್ಟನೋ ಕಷ್ಟನೋ ಈಗ ಪರ್ಮಿಷನ್ ತಗೊಳ್ಳೇಬೇಕು. ದಟ್ ಈಸ್ ದಿ ರೂಲ್ಸ್. ಈ ನೇರದ ಕಾನೂನಿನ ಪ್ರಕಾರ ನೀವು ಆ ಕಾನೂನಿನ ಒಳಕ್ಕೆ ಬರಬೇಕಾಗತ್ತೆ. ಈಗ ತಂದಿರುವಂಥ ಹೊಸ ಆದೇಶದ ಪ್ರಕಾರ ಇನ್ನೇನು ಅದು ಇದಾಗುತ್ತೆ, ಕಾನೂನಾಗುತ್ತೆ. ಸರಿ, ಅದು ಮಾಡಲೇಬೇಕಿನ್ನ ಚಾಯ್ಸ್ ಇಲ್ಲ. ನೋಡಿ, ಈಗಲೂ ಅದನ್ನೇ ಮಾಡ್ತಾ ಇದ್ದೇವೆ, ಮುಂದೇನೂ ಅದೇ ಮಾಡ್ತೇವೆ. ಇವರ ಯಾವ ಕಾನೂನಿನ ನಿಬಂಧನೆ ಇದರಲ್ಲಿ ಏನೇ ಅಂತ ಹೇಳಿದ್ರೆ ಪ್ರತಿಯೊಂದು ಕಡೆಯಲ್ಲಿ ನಾವು ಪರ್ಮಿಷನ್ ತೆಗೆದುಕೊಂಡೇ ಮಾಡ್ತೇವೆ. ಯಾರು ಟಚ್ ಮಾಡ್ತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ. ಅದರ ಬಗ್ಗೆ ಮಾತಾಡೋದೇ ಒಂದು ದೊಡ್ಡ ದೇಶ ವಿರೋಧಿಯಾದಂತಹ ನಿಲುವು. ಅದು ದೇಶ ಪ್ರೇಮಕ್ಕೆ ವಿರುದ್ಧವಾದಂಥದ್ದು. ಅದೊಂಥರ ತುಂಬ ಹೋಲಿ ಕೌ. ಅದರ ಹತ್ರನೂ ಹೋಗೋಕ್ಕಾಗಲ್ಲ ಅನ್ನೋದು. ಇವತ್ತು ಒಂದು ವಾರದಿಂದ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಬದಲಾವಣೆ ಆಗಿರೋದು ಏನು? ಅದೇ ಏನಂತ ಹೇಳಿದ್ರೆ, ಈಗ ಈ ಸಂಘವನ್ನು ನಿಷೇಧ ಮಾಡ್ತೇವೆ, ಸಂಘ ದ್ವೇಷ ಇದು ಮಾಡ್ತಾ ಇದೆ, ಇವರು ಮನುಸ್ಮೃತಿವಾದಿಗಳು, ಸಂವಿಧಾನ ವಿರೋಧಿಗಳು ಅಂತ ಹೇಳಿ ಏನಂತ ಹೇಳಿದ್ರೆ ಇವರ ವೈಯಕ್ತಿಕ ರಾಜಕೀಯ ಇದನ್ನು ಬೆಳೆಸ್ಕೊಳ್ಳೋದು ಬಿಟ್ಟರೆ ಇದರಿಂದ ಸಮಾಜಕ್ಕೂ ಒಂದಿಷ್ಟು ಲಾಭ ಇಲ್ಲ, ರಾಷ್ಟ್ರಕ್ಕೂ ಒಂದಿಷ್ಟು ಲಾಭ ಇಲ್ಲ. ಅದ್ರ ಬದಲಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷವೂ ಅದರಿಂದ ಮೂಲೆ ಗುಂಪಾಗತ್ತೆ ವಿನಃ ಯಾವುದೇ ಕಾರಣಕ್ಕೂ ಅವರಿಗೆ ಲಾಭ ಆಗತ್ತೆ ಯಾವುದೂ ಇದಿಲ್ಲ. ಹಾಗಾಗಿ ಇವತ್ತು PUC ಫೇಲ್ ಆದಂಥ ಒಬ್ಬ ಸಚಿವರು IT-BT ಕೆಲಸ ಬಿಟ್ಟು ಈ ರೀತಿ ಬೇಕಾಬಿಟ್ಟು ಹೇಳಿಕೆ ಕೊಟ್ಟು ಎಲ್ಲ ಕಂಪನಿಗಳು ಇವತ್ತು ಆಂಧ್ರ ಮತ್ತು ಚೆನ್ನೈ ಪಾಲಾಗ್ತಾ ಇದೆ. ಅಧಿಕಾರ ಉಳಿಸ್ಕೊಳ್ಬೇಕು, ಜನರ ಗಮನವನ್ನು ಬೇರೆ ಕಡೆ ಸೆಳೆಯಬೇಕು, ಈ ಥರ ಬೇಕಾಬಿಟ್ಟು ಹೇಳಿಕೆಯನ್ನು ಗಳಿಸಿ ಒಂದು ಪುಕ್ಕಟೆ ಪಬ್ಲಿಸಿಟಿ, ಚೀಪ್ ಪಬ್ಲಿಸಿಟಿ ಗಳಿಸ್ಕೊಳ್ಬೇಕು. ಇಷ್ಟೇ ವಿನಃ ಇವತ್ತು ಹಕ್ಕಿಪಿಕ್ಕಿ ಒಂದು ಬಾಲಕಿ ಮೇಲೆ ಅತ್ಯಾಚಾರ ಆಯಿತು ದಲಿತ ಸಮುದಾಯದ, ಅದ್ರ ಬಗ್ಗೆ ಮಾತಾಡಿದ್ರ? ಅವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಏನಾದರೂ ಮಾಡಿದ್ರ?
ನೆರೆ ಹಾವಳಿ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರ ಎಲ್ಲ ಸೇರಿ ಅದ್ರ ಬಗ್ಗೆ ಏನು ಮಾಡ್ತಿದ್ದಾರೆ? ಒಂದು ಶಾಲೆ ಕಟ್ಟಿದ್ದಾರೆ, ಒಂದು ಆಸ್ಪತ್ರೆ ಕಟ್ಟಿದ್ದಾರೆ, ಒಂದು ಏನಾದರೂ ಹೊಸದಾಗಿ ಒಂದು ಇದು ಮಾಡಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಯಾವುದೂ ಇಲ್ಲ. ರಾಜ್ಯದಲ್ಲಿ RSS ಇವರ ಈ RV ದೇಶಪಾಂಡೆ ಅವರು ಹೇಳ್ತಾರೆ, ನಾನು ಅಧಿಕಾರದಲ್ಲಿದ್ದರೆ ಈ ಗ್ಯಾರಂಟಿಗಳನ್ನು ಅಳವಡಿಸ್ತಾ ಇರಲಿಲ್ಲ, ರಾಜ್ಯ ದಿವಾಳಿ ಆಗ್ತಾಯಿದೆ. ಅವರ ಕಾಂಗ್ರೆಸ್ ಶಾಸಕರು ಇವತ್ತು ಅಳಲು ತೊಡ್ಕೊಳ್ತಾ ಇದ್ದಾರೆ ಯಾವ ರೀತಿ ರಾಜ್ಯದಲ್ಲಿ ಇದಾಗ್ತಿದೆ. ಒಂದು ರೀತಿಯಲ್ಲಿ ಈ ಥರ ಸಿಚುವೇಷನಲ್ಲಿ ಏನಾಗ್ತಿದೆ, ಈ ಜನರ ಡೈವರ್ಟನ್ನು ಒಂದು ಕಡೆ ರೇಟ್ ಜಾಸ್ತಿ, ಇನ್ಫ್ಲೇಷನ್ನು, ಆಮೇಲೆ ಓಲೈಕೆ ರಾಜಕಾರಣ, ಇದರಿಂದಾಗಿ ಜನ ಬೇಸತ್ತಾಗಿರೋದ್ರಿಂದ ಇದರಿಂದ ಜನರನ್ನ ಅಟೆನ್ಷನ್ ಬೇರೆ ಕಡೆ ಸೆಳೆಯಬೇಕು. ಆ ಥರ ಅದಕ್ಕೋಸ್ಕರವಾಗಿ ಈ ಥರ ಮನುವಾದಿಗಳು ಸಂವಿಧಾನ ಬಾಹಿರ ಕೃತ್ಯ ಮಾಡ್ತಿದ್ದಾರೆ. ಈ ಥರ ಒಂದು ಸುಳ್ಳು ಹೇಳಿಕೆ, ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಕೃತ್ಯವನ್ನು ಮಾಡ್ತಿದ್ದಾರೆ. ಇವರು ಯಾವ ಹೇಳಿಕೆಯಿಂದಲೂ ಸಂಘದ ಯಾವ ಚಟುವಟಿಕೆ ಮೇಲೆ ಒಂದಿಷ್ಟು ಪರಿಣಾಮವನ್ನು ಬೀರೋದಿಲ್ಲ.